Dear ಸ್ಟೂಡೆಂಟ್ಸ್, ನಮ್ಮ ಎಸ್-ಎಸ್-ಎಲ್-ಸಿ ವಿದ್ಯಾರ್ಥಿಗಳ ಮೇನ್ ಎಕ್ಸಾಮ್ 2025-26ನೇ ತಯಾರಿಗಾಗಿ ನಾವು ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್‌ಗಳ ಬಗ್ಗೆ ವಿಡಿಯೋ ಮಾಡ್ತಿದ್ದೀವಿ. ಅಕಾರ್ಡಿಂಗ್ ಟು ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್‌ದವ್ರು ಏನು ಬಿಟ್ಟಿದ್ದಾರೆ ನೋಡ್ರಿ ಬ್ಲೂ ಪ್ರಿಂಟ್ ಅದರ ಆಧಾರದ ಮೇಲೆ. ಸೊ ಪಕ್ಕಾ ಗ್ಯಾರಂಟಿ ಬರುವಂತ ಪ್ರಶ್ನೆಗಳನ್ನ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಹೀರೋದ ಮೇಲೆ ಮಾಡಿದ್ದೀವಿ. ಆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಆ ವಿಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್‌ನಲ್ಲಿ ಕೊಟ್ಟಿರ್ತೀನಿ ಮತ್ತು ಈ ವಿಡಿಯೋದ ಕೊನೆಗೆ ಕೂಡ ಬರುತ್ತೆ. ಓಕೆ? ಆ ವಿಡಿಯೋನ ನೋಡ್ರಿ. ಇವತ್ತಿನ ವಿಡಿಯೋದಲ್ಲಿ 4 ಮಾರ್ಕ್ಸ್ ಪಕ್ಕಾ ರೀ. ಗ್ರ್ಯಾಂಡ್ ಮಾರ್ಕ್ ಕನ್ಸೆಪ್ಟ್ ಅದ್ರ ಬಗ್ಗೆ ನಾವು ಡಿಸ್ಕಷನ್ ಮಾಡೋಣ. ಯಾವ ರೀತಿ ಸಮ್ನಿ ಬರಿಬೇಕು ಅನ್ನೋದು ಕೂಡ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ದಿಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇದು ನಮ್ಮ ಎಸ್-ಎಸ್-ಎಲ್-ಸಿ ಎಕ್ಸಾಮ್ 2025-26ರ ತಯಾರಿ ಮಾಡ್ತಿದ್ದೀವಿ. ಸೊ 100% ಇಂಪಾರ್ಟೆಂಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ಈ ಏನ್ ಹೇಳ್ತಾ ಇದೀವಲ್ಲ, ಈ ಎಲ್ಲ ಕ್ವಶನ್ಸ್ ಫಸ್ಟ್ ಮಾಡಿ ಮುಗಿಸ್ರಿ. ಇದಾದ ನಂತರ ಅಡಿಷನಲ್ ಕ್ವಶನ್ಸ್ ಬೇಕಾರೆ ಸೊ ನೀವು ಓದ್ತಾ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಾವು ಕೂಡ ಅಡಿಷನಲ್ ಕ್ವಶನ್ಸ್ ಕೊಡ್ತೇವೆ. ಬಟ್ ಅದಕ್ಕಿಂತ ಮುಂಚೆ ನೀವು ಮಾಡಲೇಬೇಕಂತ ಪ್ರಮುಖವಾದ ಕ್ವಶನ್ಸ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಿದ್ದೀವಿ. ಇದು ಎರಡನೇ ವಿಡಿಯೋ. ಯಾರಾದ್ರೂ ಒಂದನೇ ವಿಡಿಯೋ ನೋಡದೇ ಇದ್ದಲ್ಲಿ ಅದ್ರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿದೆ ಮತ್ತು ಐ ಬಟನ್ ಮೇಲೆ ಬರುತ್ತೆ ಮತ್ತು ಈ ವಿಡಿಯೋದ ಕೊನೆಗೆ ಕೂಡ ಬರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ಕೂಡ ನೀವು ನೋಡಬಹುದು. ಓಕೆ, ಎಸ್. ಹಾಗಾದ್ರೆ ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಬೇಕಾಗಿದ್ದು ಗ್ರಾಮರ್ ಕಾನ್ಸೆಪ್ಟ್, ಬ್ಯೂಟಿಫುಲ್ ಸಮ್ಮರಿ ಇದೆ ರೀ. ಸೊ ಇದನ್ನ ಕೇಳಿದ್ದು ಓನ್ಲಿ 4 ಮಾರ್ಕ್ಸ್ ಕೇಳ್ತಾರ, ಹೈಯೆಸ್ಟ್ 4 ಅಂಕ ಕೇಳ್ತಾರ. ಏನೇ ಕೇಳಿದ್ರು ನಾವು ಸಮ್ರಿನ ಬರಿಬೇಕಾಗತ್ತ, ಸಮ್ರಿ ಆಫ್ ದಿ ಪೋಯಮ್ ನ ಬರಿಬೇಕಾಗತ್ತ. ನಾನ್ ನಿಮ್ಗೆ ಈ ವಿಡಿಯೋದಲ್ಲಿ ಅದನ್ನ ಯಾವ ರೀತಿ ಬರಿಬೇಕು, ಯಾವ ಸಮ್ರಿ ಇಸ್ ದ ಬೆಸ್ಟ್ ಸಮ್ರಿ ಅಂತ ನಾನು ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ನೋಡ್ರಿ. ಓಕೆ, ಹಾಗಾದ್ರೆ ಕ್ವಶನ್ಸ್ ಯಾವ ರೀತಿ ಕೇಳ್ತಾರೆ ಸರ್ ನಮ್ಮ ಎಸ್-ಎಸ್-ಎಲ್-ಸಿ ಮೇನ್ ಎಕ್ಸಾಮ್ ದಲ್ಲಿ ಅಥವಾ ಬ್ಲೂ ಪ್ರಿಂಟ್ ಅಲ್ಲಿ ಹೆಂಗಿದೆ ಅಂತಂದ್ರೆ, ಇದು ಎಲ್ಲವನ್ನು ಬೇಸ್ಮೆಂಟ್ ಇಟ್ಕೊಂಡಿದ್ದು ನಾನು ಬ್ಲೂ ಪ್ರಿಂಟ್. ಸೊ ಬ್ಲೂ ಪ್ರಿಂಟ್ ದಲ್ಲಿ ಏನ್ ಕೇಳಿದಾರೆ ನೋಡ್ರಿ, ಇಲ್ಲಿ ಗ್ರಾಮರ್ ಕಾನ್ಸೆಪ್ಟ್ ಬಗ್ಗೆ 4 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಸೊ 4 ಮಾರ್ಕ್ಸ್ ಒಂದೇ ಒಂದು ಕ್ವಶನ್, ಅದು ಸಮ್ರಿನೇ ಬರಿಬೇಕಾಗತ್ತ ಅಂತ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ. ಓಕೆ, ಅದ್ಬಿಟ್ಟು ಮತ್ತೇನು ಇಲ್ಲ. ಓಕೆ, ರೈಟ್. ಸೊ ಇದು ಬ್ಲೂ ಪ್ರಿಂಟ್, ನಮ್ಮ ಎಸ್-ಎಸ್-ಎಲ್-ಸಿ ಬೋರ್ಡ್ದವ್ರು ಬಿಟ್ಟಂತ ಅಥೆಂಟಿಕ್ ಆದ ಬ್ಲೂ ಪ್ರಿಂಟ್. ಹಾಗಾದ್ರೆ ಕ್ವಶನ್ ಯಾವ ರೀತಿ ಇರುತ್ತೆ ಅಂದ್ರೆ, ಮೇನ್ ಕ್ವಶನ್ ನಂಬರ್ ಬಂದ್ಬಿಟ್ಟು 12. ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ ಇನ್ ಅಬೌಟ್ 8 to 10 ಸೆಂಟೆನ್ಸಸ್ ಅಂತ ಕೊಟ್ಟಿರ್ತಾರೆ 4 ಅಂಕಕ್ಕೆ. ಸೊ ನೀವು ಮೇನ್ ಕ್ವಶನ್ ನಂಬರ್ ಹಾಕೋದು ಮರೆತರು ಏನೋ ತೊಂದರೆ ಇಲ್ಲ. ಬಟ್ ಈ ಸಬ್ ನಂಬರ್ ಇರ್ತದೆ ನೋಡ್ರಿ, ಇದು ಸೀರಿಯಲ್ ನಂಬರ್ 36th ಕ್ವಶನ್ ಕೇಳ್ತಾರ. ಇದ್ರ ಮಾತ್ರ ಕರೆಕ್ಟ್ ಆಗಿ ಬರೀರಿ. ಓಕೆ, ಎಲ್ಲೇ ಬರೀರಿ ಬಟ್ ಈ ಕ್ವಶನ್ ನಂಬರ್ ಕರೆಕ್ಟ್ ಆಗಿ ಬರೀರಿ. ಏನಂತ ಕ್ವಶನ್ ಕೇಳಿದಾರೆ ನೋಡ್ರಿ, ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಇಸ್ ಅನ್ಯೂಶುವಲ್ ಎಕ್ಸ್ಪ್ಲೇನ್ ಅಂತ ಕೇಳಿದ್ದಾರೆ. ಇದು ಮಾಡೆಲ್ ಕ್ವಶನ್ ಪೇಪರ್ 1 ರಲ್ಲಿ 2025-26ನೇ ಸಾಲಿದ್ದು. ಇನ್ನ ಮಾಡೆಲ್ ಕ್ವಶನ್ ಪೇಪರ್ 2ರಲ್ಲಿ ಡಿಸ್ಕ್ರೈಬ್ ಇನ್ ಯುವರ್ ಓನ್ ವರ್ಡ್ಸ್ ಹೌ ದ ಪೋಯಟ್ಸ್ ಗ್ರ್ಯಾಂಡ್ ಮಾ ವಾಸ್ ಅ ಜೀನಿಯಸ್ ಅಂಡ್ ಹೌ ಶಿ ಅಪೆಲ್ಡ್ ಹರ್ ರೈಟ್ ಟು ರಿಸೈಡ್ ಇನ್ ಅ ಟ್ರೀ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಕ್ವಶನ್ ಕೇಳಿದ್ರು ಕೂಡ ವಿ ಹ್ಯಾವ್ ಟು ರೈಟ್ ದ ಸಮ್ಮರಿ ಆಫ್ ದ ಪೋಯಮ್. ಓಕೆ, ಇದು ಮಾಡೆಲ್ ಕ್ವಶನ್ ಪೇಪರ್ 2 ದಲ್ಲಿ. ಇನ್ನು ಮಾಡೆಲ್ ಕ್ವಶನ್ ಪೇಪರ್ 3ನೇದರಲ್ಲಿ ಬ್ರಿಂಗ್ ಔಟ್ ದ ಸಮ್ಮರಿ ಆಫ್ ದ ಪೋಯಮ್ ಗ್ರಾಮರ್ ಕಾನ್ಸೆಪ್ಟ್ ಇನ್ ಯುವರ್ ಓನ್ ವರ್ಡ್ಸ್ ಅಂತ ಕ್ಲಿಯರ್ ಕಟ್ ಹೇಳ್ತಿದ್ದಾರೆ. ಸಮ್ಮರಿನ ಬರೀರಿ ಅಂತ ಹೇಳ್ತಿದ್ದಾರೆ. ಓಕೆ, ಇನ್ನು ಮಾಡೆಲ್ ಕ್ವಶನ್ ಪೇಪರ್ 4ದಲ್ಲಿ ದ ಬಿಹೇವಿಯರ್ ಆಫ್ ರಸ್ಕಿನ್ ಬಾಂಡ್ಸ್ ಗ್ರ್ಯಾಂಡ್ ಮದರ್ ಈಸ್ ಅನ್ಯೂಶುವಲ್ ಆಗಿತ್ತು, ಅದನ್ನ ಎಕ್ಸ್ಪ್ಲೇನ್ ಮಾಡ್ರಿ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಹಂಗೆ ಕ್ವಶನ್ ಕೇಳಿದ್ರು ಕೂಡ 36ನೇ ಕ್ವಶನ್ ಇರುತ್ತ, ಅಲ್ಲಿ 3 ಸಮ್ಮರಿ ಬರಿಬಹುದು. 3 ಕೇಳ್ತಾರೆ. ಈ 36ದಲ್ಲಿ 6 ಹಾಕಿ ಮತ್ತೊಂದು, ಇನ್ನೊಂದು 6 ಹಾಕಿ ಮತ್ತೊಂದು. ಸೊ ಯಾವ್ದು ಬೇಕಾ ಬರೀರಿ ಅಂತ ಹೇಳ್ತಾರೆ. ನಾನ್ ನಿಮಗ್ ಸಜೆಸ್ಟ್ ಮಾಡೋದು ಗ್ರ್ಯಾಂಡ್ ಮಾರ್ಕ್ ಕಾನ್ಸೆಪ್ಟ್ ಟ್ರೀನೇ ಬರೀರಿ, ಬಹಳಷ್ಟು ಈಸಿ ಇದೆ. ಓಕೆ, ಯಾವುದೇ ತೊಂದ್ರೆ ಇಲ್ಲ. ಹಾಗಾದ್ರೆ 2 ಸಮ್ಮರಿ ಬಿಟ್ಟು ನಡೀತಾ ಸ್ವಲ್ಪ ಬಿಡ್ರಿ, ಅವು ಓದೇ ಇದ್ರು ನಡೀತಾ, ಏನು ತೊಂದ್ರೆನೇ ಇಲ್ಲ. ಓಕೆ, ಓಕೆ, ರೈಟ್. ಇದನ್ನ ಪರ್ಫೆಕ್ಟ್ 100% ಪರ್ಫೆಕ್ಟ್ ಮಾಡಿ ಆಯ್ತು. ಸೊ ಹಾಗಾದ್ರೆ ಸಮ್ಮರಿ ಹೆಂಗ್ ಬರಿಬೇಕಂತಂದ್ರೆ ನೋಡ್ರಿ, ಕ್ವಶನ್ ನಂಬರ್ 36 ಅಂತ ಹಾಕಿ ಆನ್ಸರ್ ಸ್ಟಾರ್ಟ್ ಮಾಡ್ಬೇಕು. ದ ಪೋಯಟ್ ರಸ್ಕಿನ್ ಬಾಂಡ್ ಕಾಲ್ಸ್ ಹಿಸ್ ಗ್ರ್ಯಾಂಡ್ ಮದರ್ ಜೀನಿಯಸ್ ಆಸ್ ಶಿ ಕುಡ್ ಕ್ಲೈಂಬ್ ಟ್ರೀಸ್ ಇವನ್ ಅಟ್ ದ ಏಜ್ ಆಫ್ 62. ಎಲ್ಬೆ ನೋಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಫಸ್ಟ್ ಪಾಯಿಂಟ್, ಅವರು ಜೀನಿಯಸ್ ಅಂತ ಕರೀತಾರೆ, ಯಾಕಂದ್ರೆ ಅಟ್ ದ ಏಜ್ ಆಫ್ 62 ದಲ್ಲಿ ಮರಗಳನ್ನ ಏರ್ತಾರೆ. ಅಂಡ್ ಸೆಕೆಂಡ್ ಪಾಯಿಂಟ್, ಶಿ ವಾಸ್ ಪ್ಯಾಷನೇಟ್ ಅಬೌಟ್ ಕ್ಲೈಂಬಿಂಗ್ ಟ್ರೀಸ್, ಮರ ಹತ್ತೋದು ಅವಳಿಗೆ ಅದು ಪ್ಯಾಷನೇಟ್ ಆಗಿತ್ತು. ಅಂಡ್ ಥರ್ಡ್ ಪಾಯಿಂಟ್, ಶಿ ಕುಡ್ ಕ್ಲೈಂಬ್ ಎನಿ ಟೈಪ್ ಆಫ್ ಟ್ರೀ ಸ್ಪ್ರೆಡಿಂಗ್ ಆರ್ ಹೈ ಅನ್ನೋದು ಥರ್ಡ್ ಪಾಯಿಂಟ್ ಹಾಕಿದ್ದೀನಿ. ಸೊ ಅವರು ಎಂತ ಎತ್ತರವಾಗಿರ್ಲಿ ಅಗಲವಾಗಿರ್ಲಿ ಅಂತ ಬರೋವರೆ ಏರ್ತಾ ಇದ್ರು ಅಂತೇಳಿ. ನೆಕ್ಸ್ಟ್, ಎವ್ರಿವನ್ ಫಿಯರ್ಡ್ ದಟ್ ಗ್ರಾನಿ ವುಡ್ ಫಾಲ್ ಫ್ರಮ್ ದ ಟ್ರೀ ಒನ್ ಡೇ ಅಂತ ಕೊಟ್ಟಿದ್ದೀನಿ. ಒಂದಿನ ಬೀಳ್ತಾವ್ರಿ ಅಂತ ಹೆದರ್ಕೈತೆ ಎಲ್ರಿಗೂ ಕೂಡ. ಅದಕ್ಕೆ ನೇಬರ್ಸ್ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಏನ್ ಮಾಡ್ತಾರೆ, ಅಡ್ವೈಸ್ ಮಾಡ್ತಾರೆ ಟು ಸ್ಟಾಪ್ ದ ಪ್ರಾಕ್ಟೀಸ್. ಆದ್ರೆ ಶಿ ಲಾಫ್ ಮಾಡ್ತಾರೆ, ನಗ್ತಾರೆ. ಅಂಡ್ ಶಿ ಸೆಡ್ ವುಡ್ ನಾಟ್ ಸ್ಟಾಪ್. ಅವರು
ನಗ್ತಾ ಇರ್ತಾರೆ ನಾನು ಸ್ಟಾಪ್ ಮಾಡೋದಿಲ್ಲ ಅಂತೇಳಿ. ಓಕೆ, ಇದು ಫಸ್ಟ್ ಪ್ಯಾರಾಗ್ರಾಫ್. ಇನ್ನು ಸೆಕೆಂಡ್ ಪ್ಯಾರಾಗ್ರಾಫ್ ಏನ್ ಬರಿಬೇಕು ಅಂತಂದ್ರೆ, ಒನ್ಸ್ ಇಟ್ ಇಸ್ ಸೋ ಹ್ಯಾಪನ್ ದ್ಯಾಟ್ ಶಿ ಕ್ಲೈಂಬ್ ದ ಟ್ರೀ. ಒಂದ್ಸಲ ಏನಾಯ್ತು, ಮರ ಏರ್ತಾರೆ ಬಟ್ ಕುಡಂಟ್ ಕಮ್ ಡೌನ್, ಕೆಳಗಡೆ ಇರೋದು ಬರ್ಲಿಕ್ಕೆ ಆಗೋದಿಲ್ಲ. ಆಫ್ಟರ್ ದ ರೆಸ್ಕ್ಯೂ, ಹಂಗೆ ಹಿಂಗೆ ಮಾಡಿ ರೆಸ್ಕ್ಯೂ ಮಾಡ್ತಾರೆ. ಅವಾಗ ಸ್ವಲ್ಪ ಇಳಿಸ್ಬೇಕಾದ್ರೆ ಏನೋ ತೊಂದರೆ ಆಗುತ್ತೆ. ಅವಾಗ ಡಾಕ್ಟರ್ ರೆಕಮೆಂಡ್ ಮಾಡ್ತಾರೆ ವೀಕ್ಸ್ ಬೆಡ್ಸ್ ರೆಸ್ಟ್ ತಗೋರಿ ಅಂತ ಹೇಳಿ. ಬಟ್ ಫಾರ್ ಗ್ರಾನಿ ಹಾಸ್ಪಿಟಲ್ ಇರೋದು ಹೆಂಗಿರುತ್ತೆ ಅಂದ್ರೆ, ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ ಆಗುತ್ತೆ, ನರಕದಲ್ಲಿದ್ದಂತೆ ಅವರಿಗೆ ಭಾಸ ಆಗುತ್ತೆ. ಸೊ ಇದು ಸಿಮ್ಲಿ ಅಲಂಕಾರ. ಒನ್ ಶಿ ರಿಕವರ್ಡ್, ಆರಾಮಾದ ತಕ್ಷಣ ಶಿ ಡಿಮ್ಯಾಂಡೆಡ್ ಅ ಹೌಸ್ ಟು ಬಿ ಬಿಲ್ಟ್ ಆನ್ ಅ ಟ್ರೀ. ಮರದ ಮೇಲೆ ಒಂದು ಮನೆ ಮಾಡಿ ಕೊಡು ಅಂತೇಳಿ ಆ ಅವರ ಮಗನಿಗೆ ಹೇಳ್ತಾರೆ. ಅವಾಗ ದ ಪೋಯಟ್ಸ್ ಫಾದರ್ ಡ್ಯೂಟಿಫುಲ್ ಇರ್ತಾರೆ, ಅದಕ್ಕೆ ಫುಲ್ಫಿಲ್ ಇಸ್ ಮದರ್ಸ್ ವಿಶ್ ನ ಫುಲ್ಫಿಲ್ ಮಾಡ್ತಾರೆ. ಇವರು ಸೋ ದ್ಯಾಟ್ ಶಿ ಕುಡ್ ಲಿವ್ ಇನ್ ಅ ಟ್ರೀ ಹೌಸ್, ಮರದ ಮನೆಯಲ್ಲಿ ಇರ್ತಾರೆ, ಅಪೋರ್ಡಿಂಗ್ ರೈಟ್ ಟು ಲಿವ್ ಇನ್ ಅ ಟ್ರೀ ಅಂತ ಕೊಟ್ಟಿದ್ದಾರೆ. ಸೊ ಇಷ್ಟು ಬರೆದ್ರೆ ದ ಸಮ್ ವಿಲ್ ಬಿ ಕಂಪ್ಲೀಟೆಡ್. ಓಕೆ, ಮುಗಿಯುತ್ತಾ. ಸೊ ಇದು ಬರ್ರಿ. ಇದಕ್ಕಿಂತ ಇನ್ನೊಂದು ಈಸಿ ಅನ್ಸುತ್ತೆ ನನ್ನ ಪ್ರಕಾರ. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದು ಬರೀರಿ. ಸೊ ಸೆಕೆಂಡ್ ಸಮ್ಮರಿ ಇಸ್ ಲೈಕ್ ದಿಸ್: ದ ಪೋಯಮ್ ಗ್ರಾಂಡ್ ಕ್ಲಬ್ಸ್ ಟ್ರೀ ಇಸ್ ರಿಟರ್ನ್ ಬೈ ರಸ್ಕಿನ್ ಬಾಂಡ್. ಅವ್ರು ಬರೆದಂಥದ್ದು. He calls his grandmother the genius because she could climb tree in a trice even at the age of 62 on the second point. And she was passionate to climb the trees. ಮರ ಹತ್ತುದು ಅವರಿಗೆ ಪ್ಯಾಸಿನೇಟ್ ಆಗಿತ್ತು. ಅಂಡ್ ಅದನ್ನ ಯಾರಿದ್ರು ಕಲ್ತಿದ್ರು ಅಂದ್ರೆ, ಲರ್ನ್ ಇಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ಅಟ್ ದ ಏಜ್ ಆಫ್ 6 ಅಲ್ಲೇ ಕಲ್ತಿದ್ರು ಅಂತ. ಆದ್ರೆ ಎವ್ರಿಬಡಿ ಫಿಯರ್ ದಟ್ ಗ್ರ್ಯಾಂಡ್ ವುಡ್ ಫಾಲ್ ಫ್ರಮ್ ಅ ಟ್ರೀ ಒನ್ ಡೇ ಅನ್ನೋದು ಎಲ್ಲರೂ ಎದುರ್ಕೈತಿದ್ರು. ಸುಮ್ಮನೆ ಬಹಳಷ್ಟು ಬೆಸ್ಟ್ ಅನ್ಸುತ್ತ, ಸೂಪರ್ ಅನ್ಸುತ್ತ, ಬಹಳ ಈಸಿ ಅನ್ಸುತ್ತ ನಾನು ಅನ್ಸೋಮಟ್ಟಿಗೆ. ನಿಮಗೆ ಯಾವ್ದು ಈಸಿ ಆಗುತ್ತೆ ಅದು ಬರೀರಿ. ಅಂಡ್ ಸೆಕೆಂಡ್ ಪ್ಯಾರಾಗ್ರಾಫ್: ಒನ್ ಡೇ ಶಿ ಕ್ಲೈಂಬ್ ದ ಟ್ರೀ. ಮರ ಹತ್ತಾರೆ ಬಟ್ ಕುಡ್ ನಾಟ್ ಕಮ್ ಡೌನ್, ಕೆಳಗೆ ಬರ್ಲಿಕ್ಕೆ ಆಗಲ್ಲ. ಆಫ್ಟರ್ ದ ರೆಸ್ಕ್ಯೂ ಮಾಡಿದ ನಂತರ ದ ಡಾಕ್ಟರ್ ರೆಕಮೆಂಡೆಡ್ ಹರ್ ವೀಕ್ಸ್ ಬೆಡ್ ರೆಸ್ಟ್ ಅನ್ನ ಹೇಳ್ತಾರೆ. ಬಟ್ ಫಾರ್ ಗ್ರಾಂಡಿಗೆ ಹೆಂಗ್ ಅನ್ಸುತ್ತೆ ಅಂದ್ರೆ, ಹಾಸ್ಪಿಟಲ್ ಅಲ್ಲಿ ಇರೋದು ಇಟ್ ವಾಸ್ ಲೈಕ್ ಅ ಬ್ರೀಫ್ ಸೀಸನ್ ಇನ್ ಹೆಲ್ ಅನ್ಸುತ್ತ. ಓಕೆ, ನರಕದಲ್ಲಿದ್ದಂತೆ ಅವರಿಗೆ ಫೀಲಿಂಗ್ ಆಗ್ತಿರ್ತೈತಿ. ಒನ್ ಶಿ ರಿಕವರ್ಡ್, ಆರಾಮ ಆದ ತಕ್ಷಣವೇ ಶಿ ಡಿಮ್ಯಾಂಡೆಡ್ ಅ ಹೌಸ್ ಟು ಬಿ ಬಿಲ್ಟ್ ಆನ್ ಅ ಟ್ರೀ. ಮರದ ಮೇಲೆ ನನಗೆ ಮನೆ ಕಟ್ಕೊಡು ಅಂತ ಡಿಮ್ಯಾಂಡ್ ಮಾಡ್ತಾರೆ ಅವರ ಮಗನಿಗೆ. ಅವರ ಮಗ ದ ಪೋಯಟ್ಸ್ ಫಾದರ್ ಹೂ ವಾಸ್ ಡ್ಯೂಟಿಫುಲ್ ಇರ್ತಾರೆ, ಫುಲ್ಫಿಲ್ ಇಸ್ ಮದರ್ಸ್ ವಿಶ್ ನ ಫುಲ್ಫಿಲ್ ಮಾಡ್ತಾರೆ, ಮನೆ ಕಟ್ತಾರೆ. ಸೊ ಇದಕ್ಕೆ ಹೆಲ್ಪ್ ಮಾಡಿದಂತವರು ವಿತ್ ದ ಎಕ್ಸ್ಪರ್ಟ್ ಅಸಿಸ್ಟೆನ್ಸ್ ಮಾಡಿದವರು ಆಫ್ ಹಿಸ್ ಸನ್ ದ ಪೋಯಟ್. ಕವಿ ರಸ್ಕಿನ್ ಬಾಂಡ್ ಅವರು ಕೂಡ ಅವ್ರ ತಂದೆಗೆ ಹೆಲ್ಪ್ ಮಾಡ್ತಾರೆ. ಅವಾಗ ದೆನ್ ಗ್ರಾನಿ ಮೂಡ್ ಅಪ್, ಮರದ ಮನೆಯಲ್ಲಿ ಹೋಗಿ ಹತ್ತಾರೆ. ಅಂಡ್ ಎಂಜಾಯ್ಡ್ ಹರ್ ಲೈಫ್ ಆಸ್ ಶಿ ವಿಶ್ಡ್. ಎಂಜಾಯ್ ಮಾಡ್ತಾ ಇರ್ತಾರೆ. ಓಕೆ, ಸೊ ದಿಸ್ ಇಸ್ ಸೆಕೆಂಡ್ ಸಮ್ಮರಿ. ಸೊ ನಿಮಗೆ ಯಾವ್ದು ಈಸಿ ಅನ್ಸುತ್ತೋ, ಯಾವ್ದು ಬೆಸ್ಟ್ ಅನ್ಸುತ್ತೋ ಅದನ್ನ ಬರೀರಿ. ಸರ್ ನನಗೆ ಸಜೆಸ್ಟ್ ಮಾಡೋದು ಸೆಕೆಂಡ್ ಸಮ್ಮರಿ ಇಸ್ ಬೆಟರ್ ದ್ಯಾನ್ ಫಸ್ಟ್ ಒನ್ ನನಗೆ ಅನ್ಸುತ್ತೆ. ಯಾಕಂದ್ರೆ ಬಹಳಷ್ಟು ಸಲ ನಾವು ಇದನ್ನೇ ಹೇಳ್ತಾನು ಬಂದಿದ್ದೀವಿ, ಸೇಮ್ ಕಾಪಿ ಪೇಸ್ಟ್. ನಮ್ಮ ಡಿಪಾರ್ಟ್ಮೆಂಟ್ ದವರು ಬಿಟ್ಟಂತದ್ದೇ, ಸ್ಟಾರ್ಟಿಂಗ್ ಬಿಟ್ಟಂತ ಸಮ್ಮರಿ ಇದಾಗಿತ್ತು. ಫ್ಯಾಮಿಲಿಯರ್ ಸಮ್ಮರಿ, ಎಲ್ರಿಗೂ ಫ್ಯಾಮಿಲಿಯರ್ ವರ್ಡ್ಸ್, ಫ್ಯಾಮಿಲಿಯರ್ ಸಮ್ಮರಿ. ಅದಕ್ಕಾಗಿ ಇದನ್ನು ಕೂಡ ನೀವು ಮಾಡ್ಬೋದು. ಸರ್ ಇದು ಬರ್ದ್ರೆ ಅದು ಬರ್ದ್ರೆ ಏನೋ ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗುತ್ತೆ, ಹಂಗೇನಿಲ್ರಿ. ಅವ್ರು ಬಿಟ್ಟಂತ ಡಿಪಾರ್ಟ್ಮೆಂಟ್ ಅವ್ರು ಬಿಟ್ಟಂತದ್ದೇ ಸಮ್ಮರಿ ಇದು. ನಾ ಅಂತೂ ಮಾಡಿದಲ್ಲ, ಅಥವಾ ಯಾರು ಮಾಡಿದಲ್ಲ. ಸೊ ಡಿಪಾರ್ಟ್ಮೆಂಟ್ ದವರೇ ಅಥೆಂಟಿಕ್ ಆಗಿ ಬಿಟ್ಟಂತ ಸಮ್ಮರಿ. ಯಾವ್ದಾದ್ರು ಬರೀರಿ, ಕರೆಕ್ಟ್ ಬರ್ದ್ರೆ ದೇ ಹ್ಯಾವ್ ಟು ಗಿವ್ 4 ಮಾರ್ಕ್ಸ್, ರಿಮಿಸ್ ಮಾಡುವಂತೇನೆ ಇಲ್ಲ. ಓಕೆ, ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋ ಅಗೇನ್ 4 ಮಾರ್ಕ್ಸ್ ಫ್ರೀ ರೀ. ಸೊ ಇದನ್ನು ಫ್ರೀನೇ ಇದ್ದಂಗೆ, ನಿಮಗೆ 4 ಅಂಕ ಫ್ರೀ ಬಗ್ಗೆ ಇದೆ. ಟೋಟಲ್ 8 ಮಾರ್ಕ್ಸ್ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇದ್ದೆ. 2 ಕೋಟಿ ಮಿಕ್ಸ್ ಮಾಡ್ಬೇಕಂತ ಮಾಡಿದ್ದೆ, ಬಟ್ ಹೆವಿ ಅನ್ಸುತ್ತೆ. ಸ್ವಲ್ಪ ಸ್ವಲ್ಪ ಹೇಳ್ತಾ ಹೋಗೋಣ, ಈಸಿ ಆಗತ್ತೆ ನಿಮಗೆ ಅಂತೇಳಿ. ಸೊ 4 ಮಾರ್ಕ್ಸ್ ನೆಕ್ಸ್ಟ್ ವಿಡಿಯೋ ನಾನು ಯಾವ್ದು ಫ್ರೀ ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಇದಂತೂ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ಅನ್ಕೊಂಡಿದ್ದೀನಿ. ಓಕೆ, ಸೊ ವಿಡಿಯೋನ ಕಂಟಿನ್ಯೂ ನೋಡ್ತಾ ಇರಿ. ಓಕೆ, ಮಿಸ್ ಮಾಡದೆ. ಸೊ ಇದೆಲ್ಲವೂ ತಯಾರಿ ನಮ್ಮ SSL ಮೇನ್ ಎಕ್ಸಾಮ್ 2026 ಸಲುವಾಗಿ. ಓಕೆ, ರೈಟ್. ಬೆಸ್ಟ್ ರಿಸಲ್ಟ್ ಆಗುತ್ತೆ ಈ ವರ್ಷ ಅಂತ ಹೇಳ್ತಾ, ಸೊ ಈ ನಮ್ಮ ವಿಡಿಯೋ, ನಮ್ಮ ಪ್ರಯತ್ನ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗ್ತಾನೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.